ಆಲ್, ನಾನು ನಿಮ್ಮ ಮುತ್ತು ಕರ್ನಾಟಕ ಹುಡುಗಿ ಅನುಷಾ ಆ್ಯಂಡ್ ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇದು ನನ್ನ ಥರ್ಸ್ಡೇ ಮಿನಿ ವ್ಲಾಗ್ ಆ್ಯಂಡ್ ನನ್ನ ಕಾಲೇಜ್ ವರ್ಕಿಂಗ್ ಡೇ ಮುಗೀತು. ಹಾಗಾಗಿ ಇವತ್ತಿಂದ ಸ್ವಲ್ಪ ದಿನ ನನಗೆ ಹಾಲಿಡೇಸ್ ಆದರೂ ಕೂಡ ನಾನು ಬೇಗ ಇದ್ದು ಫ್ರೆಶ್ ಅಪ್ ಆಗಿ ಚಹಾ ಬಿಸ್ಕಿಟ್ ಎಲ್ಲ ತೊಗೋತಾ ಇದ್ದೀನಿ. ಎಲ್ಲ ರೆಡಿಯಾಗಿ ಹೊರಗಡೆ ಹೋಗಬೇಕು ಎಲ್ಲೂ ಅಂತೇಳಿ ನಿಮಗೆ ಗೊತ್ತಾಗ್ತದೆ ಮುಂದೆ. ಆ್ಯಂಡ್ ದೆನ್ ನಾನು ಕೂದಲಿಕ್ಕೆ ಆಯಿಲ್ ಕೂಡ ಅಪ್ಲೈ ಮಾಡಿದ್ದೆ. ಹಾಗಾಗಿ ಸ್ವಲ್ಪ ಅಲೋವೆರಾ ಜೆಲ್ನ ಅಪ್ಲೈ ಮಾಡಿ 1 ಅವರ್ ಅಥವಾ ಅರ್ಧ ಗಂಟೆ ಬಿಟ್ಟು ನೀವು ತಲೆ ಸ್ನಾನ ಮಾಡಿದ್ರಿ ಅಂದರೆ ನಿಮ್ಮದು ಕೂದಲಿದ್ದು ಏನು ಕಾಂಟ್ಯಾಕ್ಸ್ಟ್ ಇರುತ್ತಲ್ಲ ಅದು ಸ್ವಲ್ಪ ಸ್ಮೂತ್ ಆಗುತ್ತೆ. ಆ್ಯಂಡ್ ದೆನ್ ಮೇಲೆ ಬಂದು ಬೇಗ ಬೇಗ ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ. ರೂಮ್ ಕ್ಲೀನ್ ಮಾಡಿ ಗಿಡಕ್ಕೆ ಕೂಡ ನೀರು ಹಾಕೋದಿತ್ತು ಅಂತ ಹೇಳಿ ಅದಕ್ಕೂ ಕೂಡ ನೀರು ಹಾಕಿ ಆ್ಯಂಡ್ ದೆನ್ ತಲೆ ಸ್ನಾನ ಮಾಡಿಕೊಂಡೆ. ತಲೆ ಸ್ನಾನ ಮಾಡಿ ರೆಡಿ ಆಗಲಿತ್ತಿದ್ದೆ. ನಾನು ನಿಮಗೆ ಇವತ್ತೊಂದು ಹೆಲ್ದಿ ಟಿಪ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಒಂದೊಂದು ಹೆಲ್ದಿ ಟಿಪ್ನ ನಾನು ಏನು ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಹೆಲ್ದಿ ಟಿಪ್ ಏನಪ್ಪ ಅಂತಂದರೆ, ನಿಮ್ಮ ಸ್ಕಿನ್ ಇವನ್ ಆಗಿ ಗ್ಲೋ ಆಗಬೇಕು ಆ್ಯಂಡ್ ಪಿಂಪಲ್ಸ್ ಕಡಿಮೆ ಆಗಬೇಕು ಆ್ಯಂಡ್ ಹೆಲ್ದಿ ಆಗಿರಬೇಕು ಅಂತಂತಂದರೆ ಬರೀ ಎಕ್ಸ್ಟರ್ನಲಿ ಮಾತ್ರ ನೀವು ಅಪ್ಲೈ ಮಾಡೋದು ಅಥವಾ ಕ್ರೀಮ್ಸ್ನ ಅಪ್ಲೈ ಮಾಡಿ ಅಥವಾ ಎಕ್ಸ್ಟರ್ನಲಿ ಕೇರ್ ತಗೊಂಡ್ರೆ ಅಷ್ಟೇ ಅದು ವರ್ಕ್ ಆಗೋಲ್ಲ. ಇಂಟರ್ನಲ್ಲಿ ಕೂಡ ಅದು ಹೆಲ್ದಿಯಾಗಿರಬೇಕು. ಆ್ಯಂಡ್ ಇಂಟರ್ನಲ್ಲಿ ಹೆಲ್ದಿಯಾಗಿರಬೇಕು ಅಂತಂದರೆ ನೀವು ಗ್ರೀನ್ ವೆಜಿಟೇಬಲ್ಸ್ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು ಅಥವಾ ಹೆಲ್ದಿ ಡಯಟ್ನ ಮೇಂಟೈನ್ ಮಾಡಬೇಕು. ಅಂದರೆ ನಿಮ್ಮ ಸ್ಕಿನ್ ಒಳಗಿಂದ ಹೊರಗಿಂದ ಎರಡೂ ಕಡೆಯಿಂದಲೂ ನಿಮ್ಮದು ಹೆಲ್ದಿಯಾಗಿರುತ್ತೆ. ಆ್ಯಂಡ್ ದೆನ್ ನಾವು ರೆಡಿಯಾಗಿ ನೋಡಿರಿ, ನಮ್ಮ ಪಪ್ಪ ಬಂದಿದ್ದರು ಇವತ್ತು. ಸೊ ಲಾಸ್ಟ್ ಮಂತ್ ಸರ್ಜರಿ ಆಗಿತ್ತು, ಹಾಗಾಗಿ ಅವರಿಗೆ ನಾರ್ಮಲ್ ಚೆಕಪ್ಪಿಗೆ ಕರೆದಿದ್ರು. ಐ ಸರ್ಜರಿ ಆಗಿತ್ತು, ಹಾಗಾಗಿ ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ದೆ. ಕರ್ಕೊಂಡೋಗಿ ಮನೆಗೆ ಬಂದು ಊಟ ಮಾಡಿ ಹಾಲಿಡೇ ಇತ್ತು ಅಂಥೇಳಿ ನಾನು ನಮ್ಮ ಮಮ್ಮಿ ಮನೆಗೆ ಹೋದೆ. ಆ್ಯಂಡ್ ಇವರೆಲ್ಲ ನಮ್ಮ ಮಮ್ಮಿ ಟ್ಯೂಷನ್ ತೊಗೋತಾರೆ ಅವ್ರ ಹುಡುಗರು. ಆ್ಯಂಡ್ ದೆನ್ ನಾನು ಇವತ್ತು ಗುರುವಾರ ಅಂತೇಳಿ ರಾಯರ ಮಠಕ್ಕೆ ಹೋಗಿದ್ದೆ. ಅದಕ್ಕೆ ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಸ್ವಲ್ಪ ಕಾಯಿಪಲ್ಯ ತರೋದಿತ್ತು. ಕಾಯಿಪಲ್ಯ ತೊಗೊಂಡು ಮನೆಗೆ ಬಂದು ನನ್ನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.